ಎಲ್ಲ ಪರಮ ಪೂಜ್ಯರನ್ನ ವಂದಿಸ್ತಾ ಈ ಸಂಜೆ ತಮ್ಮೆಲ್ಲರ ಮುಂದೆ ನಿಂಗಿ ಒಂದು ನಿಮಿಷ ನಾನು ಹೇಳ್ತಾ ಇದ್ದೇನೆ. ತಮ್ಮೆಲ್ಲರ ಮುಂದೆ ಸಾಕಷ್ಟು ಜನ ವಿದ್ವತ್ಪೂರ್ಣ ನಿಂಗಿನಿ ಅದೇ ನಿಂಗಿನಿ ಸರಿ ನೀನೇ ಹೇಳ್ಕೊ ನಿಂಗಿನಿ ನಿಂಗಿ ನಿಂಗಿ ನಿಂಗಿನಿ. ಆ ಭಾಷೆ ಇಲ್ಲಿ ಯಾರ್ಯಾರಿಗೂ ಅರ್ಥನೇ ಆಗಲ್ಲ. ನಿಂಗಿನಿ ಯಾಕಂದ್ರೆ ನಿನ್ನ ಭಾಷೆ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲಪ್ಪ. ಯಾಕಂದ್ರೆ ಇದು ಭಾರತ. ಯಾವ ರಥ? ರಥ ಎಳಿಬೇಕಷ್ಟೇ. ಭಾರತ್ ಭಾರತ್ ಮೇ ಏಕ್ ಕರ್ನಾಟಕ ಹೇ. ಕ್ಯಾ ಕ್ಯಾ? कर्नाटक. नाटक तो कर. मैं नाटक करने के लिए नहीं बोल रहा हूं. कन्नड़ा कन्नड़ा ओ कन्नड़ा कन्नड़ा ಸಿರಿಗನ್ನಡಂ ಗಲ್ಲಿಗೆ. ಸಿರಿಗನ್ನಡಂ ಗಲ್ಲಿಗೆ ಅಲ್ಲಪ್ಪ, ಸಿರಿಗನ್ನಡಂ ಗೆಲ್ಗೆ. ಎಲ್ಗೆ? ಸದ್ಯಕ್ಕೆ ಇಲ್ಗೆ. ಹೇಳು ನಿಮಗೆಲ್ಲರಿಗೂ ಏನು ಕನ್ನಡ ಕನ್ನಡ ಎನ್ನಡ ಎನ್ನಡ ಅದು ತಮಿಳಿಡ ಇಲ್ಲಡ ಬೆಂಗಳೂರು ಕನ್ನಡ. ಬೆಂಗಳೂರು ಕನ್ನಡ ಬೇಡ, ಶುದ್ಧ ಕನ್ನಡದಲ್ಲೇ ಮಾತಾಡು. ಎಕ್ಕಡ ತಗೊಂಡು ಹೊಡಿತಾರಷ್ಟೇ. ಕಿಟಿ ನಾನು ಹೇಳ್ದಾಗೆ ಹೇಳು. ನಿಮಗೆಲ್ಲರಿಗೂ ನಿನಗೆಲ್ಲರಿಗೂ ಸ್ವಾಗತ. ಹಸಿವಾಗತ? ಹಸಿವಾಗತ ಅಲ್ಲಪ್ಪ, ಸುಸ್ವಾಗತ, ಸುಸ್ತಾಗತ. ಕಿಟಿ ಸರಿ ಕೇಳಿಸ್ಕೊ. ನಿಮಗೆ ನಿನಗೆ ಸ್ವಾಸಾಗತ. ಗೋತ ಇಲ್ಲಿಗೆ ನಮ್ ಕತೆ ಗೋತ ಗೋತ ಅಲ್ವೋ? ಗತ ಗತ ನಿನ್ನ ಅಜ್ಜ ಗತ. ಯಾಕಪ್ಪ ಸರಿಯಾಗಿ ಹೇಳ್ಕೊಡು. ಸರಿಯಾಗಿ ಹೇಳ್ತಾ ಇದ್ದೀನಿ, ನಾನು ಹೇಳ್ದಷ್ಟೇ ಹೇಳು. ನಿಮಗೆ ನಿನಗೆ ಸ್ವಾಗತ. ಸ್ವಾಗತ ವೆರಿ ಗುಡ್, ನಾಟ್ ಗುಡ್. ಈಗೇನಾಯ್ತು? ಯಾರೋ ಚಪ್ಪಾಳೆ ತಟ್ಟಲೇ ಇಲ್ಲ. ಚಪ್ಪಾಳೆನ ತಡ್ತಾರೆ ನೋಡು, ಎಲ್ಲ ತಡ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸಾಕು ಸಾಕು. ನಿಂಗೆ ಯಾಕೆ ಹೊಟ್ಟೆ ಕಿಚ್ಚು? ತಟ್ಟಿ ತಟ್ಟಿ ಸುಮ್ನೆ ತಟ್ಟಿ ಅಂತ ತಟ್ಟಿಸ್ಕೋಬಾರ್ದಪ್ಪ. ಈಗ ಹೇಳು, ನಮ್ಮ ಪರಿಚಯ ಮಾಡ್ಕೊಡ್ಬೇಕು. ಅಂದ್ರೆ ನನ್ನ ಹೆಸರು ನಿನ್ನ ಹೆಸರು ಎಲ್ಲ ಹೇಳಬೇಕು. ನನ್ನ ಹೆಸರು ಕಿಟ್ಟಿ. ವೆರಿ ಗುಡ್. ನನ್ನ ಹೆಸರು ಕೋತಿ. ಅದು ನಿನ್ನ ಹೆಸರು ಕರೆಕ್ಟ್. ನನ್ನ ಹೆಸರು ಕೋತಿ. ಕೋತಿ ನೀನು. ಅದೇ ಕೋತಿ ನೀನು. ಕನ್ಫ್ಯೂಸ್ ಮಾಡ್ಕೋಬೇಡ. ನಾನ್ ಕೋತಿ ಅಂತ ನೀನ್ ಹೇಳ್ಬೇಕು. ಅದೇ ನೀನ್ ಕೋತಿ ಅಂತ ನಾನು ಹೇಳ್ತಿದ್ದೀನಿ. ಹೆಂಗೆ ಹೇಳೋದು ಇವನಿಗೆ? ಕಿಟಿ ನೀನು ನಾನ್ ಕೋತಿ ಅಂತ ಹೇಳ್ಬೇಕು. ಅದೇ ನಾನು ನೀನ್ ಕೋತಿ ಅಂತ ಹೇಳ್ತಿದ್ದೀನಿ. ನಾನು ಹೇಳ್ದಂಗೆ ಹೇಳು. ಓಕೆ. ನನ್ನ ಹೆಸರು ಕಿಟ್ಟಿ. ನನ್ನ ಹೆಸರು ಕಿಟ್ಟಿ, ನಾನು ಕೋತಿ. ಕರೆಕ್ಟ್. ಯಾವ ಇವನು ಹೆಂಗೆ ಹೇಳಿದ್ರು? ಕಿಟ್ಟಿ ನನ್ನ ಹೆಸರು ನಾನೇ ಹೇಳ್ಕೊತೀನಿ. ಓಕೆ. ನನ್ನ ಹೆಸರು ಪ್ರಹ್ಲಾದಾಚಾರ್ಯ. ಓ ಹಲ್ಲೆಲ್ಲದಾಚಾರ್ಯ. ನಿಜ ಅನ್ಕೊಂಡ್ಬಿಡ್ತಾರೆ. ಕಿಟ್ಟಿ ಪ್ಲೀಸ್. ಈಗ ಅದಾಗಿರ್ಲಿ. ನಮ್ಮ ಪರಿಚಯ ಅಂದ್ರೆ ಇವಾಗ ನಾವಿಲ್ಲಿ ಯಾಕೆ ಬಂದಿದ್ದೀವಿ ನಂಗೇನ್ ಗೊತ್ತು? ಇಲ್ಲಿ ಕಾರ್ಯಕ್ರಮ ಕೊಡೋಕೆ ಬಂದಿದ್ದೀವಿ. ಏನ್ ಕಾರ್ಯಕ್ರಮ? ನಾನು ಗೊಂಬೆ ಮಾತಾಡಿಸ್ತೀನಿ. ಸರಿ ಮಾತಾಡ್ಸು. ಅದೇ ಮಾಡ್ತಾ ಇದ್ದೀನಿ. ಯಾವ ಗೊಂಬೆ? ನಾಯಿ, ಬೆಕ್ಕು, ಕತ್ತೆ, ಅದ್ರಲ್ಲಿ ನೀನ್ ಯಾವುದು? ನಾನ್ ಮಾತಾಡ್ಸೋದು ಅಂದ್ರೆ ವೆಂಟ್ರಿಲಾಕ್ವಿಸ್ಟ್, ಒಂಟಿ ಕುಲಿ. ವೆಂಟ್ರಿಲಾಕ್ವಿಸ್ಟ್, ಒಂಟಿ ಕುಲಿ. ನಿಂಗೆ ಹೇಳಕ್ ಬರಲ್ಲ, ಕನ್ನಡದಲ್ಲಿ ಹೇಳು. ಕನ್ನಡದಲ್ಲಿ ಧ್ವನಿಗಾರುಡಿ. ಓ ಆಯುರ್ವೇದ ಡಾಕ್ಟ್ರ. ಕಿಟ್ಟಿ ಧ್ವನಿಗಾರುಡಿ. ಓ ಕರಡಿ ಆಟ. ಅದು ಯಾವುದು ಬೇಡಪ್ಪ, ಸುಮ್ಮನೆ ಹೇಳು. ಇವಾಗ ನೀನು ಇಲ್ಲಿ ಬಂದಿದ್ಯಲ್ವಾ, ನೀನು ಸ್ಕೂಲ್ಗೆ ಏನಾದರೂ ಹೋಗ್ತೀಯಾ? ಹೌದು ಹೋಗ್ತೀನಿ. ವೆರಿ ಗುಡ್. ಯಾವ ಸ್ಕೂಲು? ಇಡ್ಲಿ ಸ್ಕೂಲ್. ಅದು ಇಡ್ಲಿ ಸ್ಕೂಲ್ ಅಲ್ವೋ, ಅದು ಮಿಡಲ್ ಹೈಸ್ಕೂಲ್ ಅಲ್ಲ, ಇಡ್ಲಿ ಸ್ಕೂಲ್. ಅದಕ್ಕೆ ಯಾಕೆ ಇಡ್ಲಿ ಸ್ಕೂಲ್ ಅಂತ ಕರೀತಾರೆ? ಅಲ್ಲಿ ಇಡ್ಲಿ ಕೊಡ್ತಾರೆ, ಅದಕ್ಕೆ ಇಡ್ಲಿ ಕೊಡ್ತಾರ. ಓಕೆ ಸರಿ, ನೀನು ಸ್ಕೂಲ್ಗೆ ಹೋಗ್ತೀಯಾ? ಕರೆಕ್ಟ್. ಎಷ್ಟನೇ ಕ್ಲಾಸು? ಸೆಕೆಂಡ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಇಯರ್. 2ನೇ ಕ್ಲಾಸಲ್ಲಿ 2ನೇ ವರ್ಷ ಏನು ಮಾಡ್ತಿದ್ಯಾ? ಹೈಯರ್ ಸ್ಟಡೀಸ್. ನಂಗೆ ಯಾಕೋ ಡೌಟು, ನೀನು ಫೇಲ್ ಆಗಿದ್ಯಾ? ಇಲ್ಲ ಕಣಲೆ. ನಿಂಗೆ ಮಾರ್ಕ್ ಎಷ್ಟು ಅದಾದ್ರೂ ಹೇಳು. 98. 98. ಕರೆಕ್ಟ್. ಯಾವುದ್ರಲ್ಲಿ? ಎಲ್ಲದ್ರಲ್ಲೂ ಸೇರಿಸಿ. ಅದಕ್ಕೆ ತಾವು ಸೆಕೆಂಡ್ ಇಯರ್ ಕೂತಿರೋದು. ಈಗ ನಾನು ಒಂದೊಂದಕ್ಕೆ ಕೇಳ್ತೀನಿ. ನಿಂಗೆ ಇಂಗ್ಲಿಷ್ನಲ್ಲಿ ಎಷ್ಟಪ್ಪ ಮಾರ್ಕು? 0. ಇಂಗ್ಲಿಷಲ್ಲಿ 0. ನಾಚಿಕೆ ಆಗಲ್ವೇನೋ 0 ತಗೊಳಕ್ಕೆ? ಕೊಡಕ್ ಅವ್ರಿಗೆ ನಾಚಿಕೆ ಇಲ್ಲ, ನಂಗೆ ಯಾಕೆ ನಾಚಿಕೆ? ಕಿಟ್ಟಿ ನೀನ್ ತಗೊಂಡಿದ್ಯಾ, ಕೊಟ್ಟಿರ್ತಾರೆ. ಆದ್ರೂ 0 ಯಾಕೋ ತಗೊಂಡಿದ್ಯಾ ಹಂಗ್ ಕೇಳು. ಅದೇ ಕೇಳ್ತಾ ಇದ್ದೀನಿ. ನೀನು ಇಂಗ್ಲಿಷಲ್ಲಿ 0 ಯಾಕೆ ತಗೊಂಡಿದ್ಯಾ? ನನ್ ಕನ್ನಡ ಅಭಿಮಾನಿ ಕಣಲೆ. ಓಹೋ, ಇವನ್ ಕನ್ನಡ ಅಭಿಮಾನಿ ಅಂತೆ, ಅದಕ್ಕೆ ಇಂಗ್ಲಿಷಲ್ಲಿ 0 ಅಂತ. ಸರಿಯಾಗೋಯ್ತು. ಈಗ ಅದೆಲ್ಲ ಬೇಡ, ನಿಂಗೆ ಇಂಗ್ಲಿಷ್ ಬರಲ್ಲ ಅಂತ ನಂಗೆ ಗೊತ್ತಾಯ್ತು. ಬರುತ್ತೆ. ನಾನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೇಕಪ್ಪ, ಆಗ ನಂಬ್ತೀನಿ. ಓಕೆ ಓಕೆ. CAT ಅಂದ್ರೇನು? ಸಿಂಪಲ್ ಆಗಿದೆ. ಕ್ಯಾಟ್. ಕರೆಕ್ಟು. ಕ್ಯಾಟ್ ಅಂದ್ರೆ ಕತ್ತೆ. ಮಕ್ಕಳು ನಗ್ತಿದ್ದಾರೆ. ಕ್ಯಾಟ್ ಅಂದ್ರೆ ಬೆಕ್ಕು. ನಂಗೆ ಗೊತ್ತಿತ್ತು, ಮತ್ತೆ ಯಾಕೆ ಹೇಳಲಿಲ್ಲ? ನಿಂಗೆ ಗೊತ್ತಿದ್ಯಾ ನೋಡಕ್ಕೆ? ನನಗೆ ಗೊತ್ತು, ನೀನು ಹೇಳು. ಬೆಕ್ಕು ಹ್ಯಾಕ್ ಹೋಗುತ್ತೆ? ಕರೆಕ್ಟು. DOG, ಡಾಗ್.
ಡಾಗ್ ಅಂದ್ರೆ ನಾಯಿ. ನಾಯಿ ಹ್ಯಾಕ್ ಹೋಗುತ್ತೆ ನಿನ್ನಂಗೆ? ಅದೇ ತೆಗಿತಾ ನೀನು. ಓಕೆ ಕಿಟ್ಟಿ ಪ್ಲೀಸ್ ಬಿಹೇವ್ ಯುವರ್ ಸೆಲ್ಫ್. ಓಕೆ ಓಕೆ. ನಾಯಿ ಹ್ಯಾಕ್ ಹೋಗುತ್ತೆ? ಐ ಐ ಐ. ಏನೋ ಇದು ನಾಯಿ? ಅದ್ ಯಾವ ಊರ್ ನಾಯಿ ಹೀಕ್ ಹೋಗೋದು? ಭದ್ರಾವತಿ ನಾಯಿ. ಭದ್ರಾವತಿ ನಾಯ? ನನಗೆ ಗೊತ್ತಿಲ್ಲ ಅಂತ ಏನೇನೋ ಹೇಳ್ತಾ ಇದ್ದಾನೆ. ಈಗ ಬೇಡಪ್ಪ, ನಾನು ಬೆಂಗಳೂರಲ್ಲಿ ನಾಯಿ ಹ್ಯಾಕ್ ಹೋಗುತ್ತೆ ಅಂತ ನೋಡಿದ್ದೀನಿ. ಮನೆ ಮುಂದೆ ಸಾಕಷ್ಟು ಬೀದಿ ನಾಯಿಗಳಿದ್ದಾವೆ. ಬೆಂಗಳೂರು ನಾಯಿ ಹ್ಯಾಕ್ ಹೋಗುತ್ತೆ ತೋರ್ಸು. ಏನೋ ಸೌಂಡೇ ಇಲ್ಲ. ಅದ್ ಕೇಳ್ಸಲ್ಲ. ಅದ್ ಯಾಕೋ ಕೇಳ್ಸಲ್ಲ? ಬೆಂಗಳೂರು ದೂರ ಇದೆ, ಇಲ್ಲೇಂಗ್ ಕೇಳ್ಸತ್ತೆ? ಬೆಂಗಳೂರು ದೂರ ಇದೆಯಾ? ಕಿಟ್ಟಿ, ಈಗ ಅದ್ ಬೇಡಪ್ಪ, ನಾಯಿ ಕತೆ ಬೇಡ. ಸಿಂಪಲ್ ಆಗಿ ಮಾಡುತ್ತಾನೆ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳೋದು? ಡನ್. ಅದು ಮಾಡಿದನು ಅಲ್ಲ, ನಾಡುತ್ತಾನೆ. ಹಾಗಾದ್ರೆ ಮಾಡಿದನು ಹೇಗೆ ಹೇಳೋದು? ಡನ್ ಡನ್. ಚೆನ್ನಾಗಿದೆ. ಮಾಡುತ್ತಾ ಇದ್ದನು ಹೇಳು. ಡಂಡಣ ಡಂಡನ್. ಇಂಗ್ಲಿಷ್ ತುಂಬಾ ಚೆನ್ನಾಗಿದೆ, ಮೈನಸ್ ಕೊಡ್ಬೇಕು. ಹೌ ಡು ಯು ಕಾಲ್ ಪೀಪಲ್ ಫ್ರಮ್ ಇಂಡಿಯಾ? ಇಂಡಿಯನ್. ಕರೆಕ್ಟ್. ಹೌ ಡು ಯು ಕಾಲ್ ಪೀಪಲ್ ಫ್ರಮ್ ಅಮೆರಿಕಾ? ಅಮೆರಿಕನ್. ಕರೆಕ್ಟ್, ಈಗ ಕಲ್ತಿದ್ಯಾ. ಹೌ ಡು ಯು ಕಾಲ್ ಪೀಪಲ್ ಫ್ರಮ್ ಮಾಸ್ಕೋ? ನಾಸ್ಕಿಟೋ. ಇಂಗ್ಲಿಷ್ ಬೇಡ, ಕನ್ನಡನೇ ಕೇಳ್ತೀನಿ. ಲಕ್ಷಣ, ಇದ್ರ ವಿರೋಧ ಪದ ಏನು? ಗೊತ್ತಿಲ್ಲ. ವಿರೋಧ ಪದ ಮಾಡೋದು ತುಂಬಾ ಸುಲಭ. ಅದ್ರ ಎದುರಿಗೆ ಆ ಅವ ಸೇರಿಸ್ಬಿಟ್ರೆ ಸರಿ. ಓಕೆ, ಗೊತ್ತಾಯ್ತು. ಇನ್ನೊಂದು ಕೇಳ್ತೀನಿ, ಇಂಗ್ಲಿಷ್ನಲ್ಲೇ ಕೇಳು. ಇಂಗ್ಲಿಷೇ ಬೆಟರಾ? ಲಕ್ಕಿ, ಅವಲಕ್ಕಿ. ಲೇ, ಅದಕ್ಕೂ ಇದಕ್ಕೂ ಹೆಂಗೋ? ಕನ್ನಡ ಅಂದ್ರೆ ಕನ್ನಡನೇ. ಓಕೆ ಓಕೆ. ಕನ್ನಡದಲ್ಲಿ 3 ಲಿಂಗಗಳಿದಾವೆ. ಹೌದು. ಯಾವ್ದೆಲ್ಲ? ನಾಗಲಿಂಗ, ದ್ರೌನಲಿಂಗ, ಸಿದ್ಧಲಿಂಗ, ಶಿವಲಿಂಗ. ಇವನ್ 3 ಅಂದ್ರೆ 4. ಕಿಟ್ಟಿ, ಅದಲ್ಲ. ಪುಲ್ಲಿಂಗ, ಸ್ತ್ರೀಲಿಂಗ. ಗೊತ್ತಾಯ್ತು ಗೊತ್ತಾಯ್ತು. ಒಂದು ಎಕ್ಸಾಂಪಲ್ ಕೊಡು. ನಾನು ಪುಲ್ಲಿಂಗ. ಓ ವೆರಿ ಗುಡ್. ಇವನ್ ಪುಲ್ಲಿಂಗ, ಆ ಹುಡುಗಿ ಸ್ತ್ರೀಲಿಂಗ. ಹಾಯ್. ಓಕೆ, ಹುಡುಗಿ ಸ್ತ್ರೀಲಿಂಗ. ನೀನು ನಪುಂಸಕಲಿ. ಲೋ, ಎಲ್ಲ ನಗ್ತಿದಾರೋ? ಮರ್ಯಾದೆ ತೆಗಿತಿಯಲ್ಲೋ? ನಿಂಗೆ ಮರ್ಯಾದೆ ಇದೆಯೇನೋ? ಮರ್ಯಾದೆ ಇರೋದಕ್ಕೆ ಈ ತರ ಡ್ರೆಸ್ ಹಾಕೊಂಡು ಬಂದಿದ್ದೀನಿ. ನಿಂತರ ಬಂದಿಲ್ಲ. ನಂತರ ಅಂದ್ರೆ ನೋಡ್ಕೊ, ನಿನ್ ಚಡ್ಡಿನೂ ಹಾಕಿಲ್ಲ. ಏನ್ ನೋಡ್ತಿದ್ಯಾ? ನನ್ ಚಡ್ಡಿ ನೀನ್ ಯಾಕೆ ಹಾಕೊಂಡಿದ್ದು? ಕಿಟ್ಟಿ, ಅಯ್ಯೋ, ಇಂತ ಮಾತಾಡದೆ ಕಷ್ಟ. ಓಕೆ ಕಿಟ್ಟಿ, ನೀನ್ ಸುಮ್ನಿರು. ನೀನ್ ಮಾತಾಡ. ಮತ್ತೆ ಅವ್ರ ಹತ್ರ ಮಾತಾಡ್ತೀನಿ. ಚೆನ್ನಾಗಿದ್ದೀರೇನ್ರಿ? ಯಾರು? ಮೇಡಮ್ ನನ್ನೇ ನೋಡ್ತಿದ್ದಾರೆ. ಅವ್ರು ಯಾಕೆ ನಿನ್ ನೋಡ್ತಾರೆ? ಅವ್ರ ಟೀಚರ್ ಅಲ್ವ, ಅದಕ್ಕೆ. ಅವ್ರ ಟೀಚರ್ ಆದ್ರೆ ನಾನು ಚೆನ್ನಾಗಿ ಮಾತಾಡ್ತೀನಲ್ಲ, ಅದಕ್ಕೆ. ಚೆನ್ನಾಗಿ ಮಾತಾಡ್ತೀಯ? ಇಂಗ್ಲಿಷ್ ಹೇಳ್ಕೊಡ್ತೀನಿ ಅವ್ರಿಗೆ. ಬೇಡ, ನೀನ್ ಇಂಗ್ಲಿಷ್ ಯಾರಿಗೂ ಹೇಳ್ಕೊಡೋದೇ ಬೇಡ. ಈಗ ಇಲ್ಲಿ ನನ್ನ ಹತ್ರ ಬರೋದ್ಕಿಂತ ಮುಂಚೆ ಏನು ಹಂಗ್ ನೋಡ್ತಿದ್ಯಾ? ನಾನು ನಿದ್ದೆ ಮಾಡ್ತೀನಿ. ಮಲ್ಕೋಬೇಡ ಹೇಳು. ಮಲ್ಕೋತೀನಿ. ನೀನ್ ಈಗ ಮಲ್ಕೊಡ್ರಿ, ಇವೆಲ್ಲರೂ ಸೇರಿ ನಂಗೆ ಹೊಡಿತಾರೆ. ಹೌದಾ? ಹೊಡಿತೀರಾ? ಹೊಡಿರಿ, ಕಲ್ ತಗೊಂಡು ಹೊಡಿರಿ. ಸದ್ಯ ಅಲ್ಲೆಲ್ಲೂ ಕಲ್ಲಿಲ್ಲ, ಚತ್ಲಿ ತಗೊಂಡು ಹೊಡಿರಿ. ಕಿಟ್ಟಿ, ನಿಂಗೆ ನನ್ ಕಂಡ್ರೆ ಇಷ್ಟ ಇಲ್ವೇನೋ? ಇದೆ ಐ ಲವ್ ಯು. ನಂಗೆ ಮುತ್ಕೊಡೋದು ಇಷ್ಟ ಆಗಲ್ಲ ಕಣೋ. ನಂಗೆ ಇಷ್ಟ ಕಣ. ಸಾಕ್ಬಿಡು. ಹಾಗಾದ್ರೆ ನಿಂಗೆ ನನ್ ಕಂಡ್ರೆ ಇಷ್ಟನಾ? ಹೌದು, ಇಷ್ಟ. ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಆಗಲ್ಲ. ನಾನೇನಾದ್ರು ಸತ್ತೋದ್ರೆ ಏನ್ ಮಾಡ್ತೀಯಪ್ಪ? ಅಳ್ತೀನಿ. ನಿಜವಾಗ್ಲು ನಿಜವಾಗ್ಲು. ಹೇಗೆ ಅಳ್ತೀಯ? ತೋರ್ಸು ನೋಡೋಣ. ಹೇಗೆ ಸಾಯ್ತೀಯ? ತೋರ್ಸು ನೋಡೋಣ. ಅಪ್ಪ ಪುಣ್ಯಾತ್ಮ, ಸಾಯೋದಂಗೆಲ್ಲ ತೋರ್ಸಕ್ಕಾಗುತ್ತೇನೋ? ಅಳೋದಾಗೆಲ್ಲ ತೋರ್ಸಕ್ಕಾಗತ್ತೇನೋ? ಅಳ್ಬೇಡ, ಸಾಯ್ಬೇಡ. ನೀನ್ ಸಾಯಿಂದ್ರೆ ಸಾಯೋರು ಯಾರು? ನೀನ್ ಅಳು ಅಂದ್ರೆ ಅಳೋರು ಯಾರು? ನೀನ್ ಹಿಂಗೆ ಮಾತಾಡ್ತಿದ್ರೆ ನೀನ್ ಇಲ್ಲೇ ಬಿಟ್ಟು ನಾನು ಎಲ್ಲಾದ್ರೂ ಓಡೋಗ್ತೀನಿ. ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ. ನಾನು ಓಡಿದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀಯಾ? ಹೌದು. ಅದಕ್ಕೂ ರೆಡಿ ಆಗಿದ್ದಾನ್ರಿ ಇವನು. ಏನಂತ ಕೊಡ್ತೀಯಪ್ಪ? ನೀ ಹೇಗೆ ಇರು, ನೀ ಹೇಗೆ ಇರು, ಎಲ್ಲೇ ಇರು, ಎಲ್ಲೇ ಇರು, ಅಲ್ಲೇ ಇರು. ಬೇಜಾರೇ ಇಲ್ಲ ಇವನಿಗೆ. ಬೇಜಾರಾಗುತ್ತೆ. ನಾನು ನೋಡಿದ್ರು ಬೇಜಾರಾಗುತ್ತೆ. ಹೌದು. ಸುಮ್ಮನೆ ಹೇಳ್ತೀಯಾ? ಇಲ್ಲ, ನಿಜವಾಗ್ಲು. ಬೇಜಾರಾದ್ರೆ ಏನ್ ಮಾಡ್ತೀಯಾ? ಊಟದಿಡ್ತೀನಿ. ಊಟನೇ ಬಿಟ್ಬಿಡ್ತೀಯಾ? ಹೌದು. ಆಮೇಲೆ ಏನ್ ಮಾಡ್ತೀಯೋ? ಬಿರಿಯಾನಿ ತಿಂತೀನಿ. ಸರಿ ಹೋಯ್ತು. ತಲೆಗಿಟ್ಟಿ ಇಷ್ಟೆಲ್ಲ ತಲೆಹರಟೆ ಮಾತಾಡ್ತೀಯಲ್ಲ. ನನ್ನ ಹತ್ರ ಬರೋದ್ಕಿಂತ ಮುಂಚೆ ನೀನ್ ಯಾರ ಜೊತೆ ಇದ್ದೆ? ಗಾಂಧೀಜಿ ಜೊತೆ. ಮಹಾತ್ಮ ಗಾಂಧಿ ಜೊತೆ ಇರ್ತೀಯ? ಇನ್ನೇನ್ ತೂಜಾ ಗಾಂಧಿ ಜೊತೆ ಅನ್ಕೊಂಡ್ಯಾ? ಇಲ್ಲ, ಗೊತ್ತಾಯ್ತು ಬಿಡು. ಮಹಾತ್ಮ ಗಾಂಧಿ ಜೊತೆ ಇದ್ದೆ, ಕರೆಕ್ಟ್. ಅವ್ರ ಜೊತೆ ನಿಂಗೆ ಏನ್ ಕೆಲ್ಸ? ಕಣ್ಣುಚ್ಕೊಂಡ್ ಕೂತಿದ್ದೆ. ಗೊತ್ತಾಯ್ತು. ಗಾಂಧೀಜಿ ಜೊತೆ 3 ಕೋತಿ ಮರಿ ಇತ್ತಂತೆ, ಕರೆಕ್ಟ್. ಅದ್ರಲ್ಲಿ ನೀನ್ ಕಣ್ ಮುಚ್ಕೊಂಡು ಕೂತಿದ್ಯಾ, ಕರೆಕ್ಟ್. ಇನ್ನಿಬ್ರು ಬಾಯಿ ಮುಚ್ಕೊಂಡು ಕಿವಿ ಮುಚ್ಕೊಂಡು ಕೂತಿದ್ರು, ಕರೆಕ್ಟ್. ಗೊತ್ತು ನಿಂಗೆ? ಎಸ್, ಈಗ ಗೊತ್ತಾಯ್ತು. ಸೊ ಗಾಂಧೀಜಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಯಾಕಂದ್ರೆ ಅವ್ರ ಜೊತೆಗಿದ್ನಲ್ವಾ? ಹೌದು. ಅವರನ್ನು ತುಂಬಾ ಸಮೀಪದಿಂದ ನೋಡಿದ್ದಾನೆ. ಇಲ್ಲ, ನೋಡಿಲ್ಲ. ಅವ್ರ ಜೊತೆಗೆ ಇದೆಯಲ್ಲೋ, ಕಣ್ಣು ಮುಚ್ಕೊಂಡಿದ್ನಲ್ಲೋ. ಅದು ಕರೆಕ್ಟೇ. ಸೊ ಗಾಂಧೀಜಿನ ನೀನ್ ನೋಡಿಲ್ಲ? ಇಲ್ಲ. ಹಾಗಾದ್ರೆ ನಿಂಗೆ ಅವ್ರ ಬಗ್ಗೆ ಗೊತ್ತಿಲ್ಲ? ಗೊತ್ತಿದೆ. ನೋಡ್ದಿದ್ರು ಎಲ್ಲ ಗೊತ್ತು ಮಾಡ್ಕೊಂಡಿದ್ದಾನೆ. ಹೇಳು, ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಏನ್ ಗೊತ್ತು ನಿಂಗೆ? ಎಲ್ಲ ಗೊತ್ತು.
ಎಲ್ಲ ಗೊತ್ತು ಅಂದ್ರೆ ಅವ್ರು ಎಲ್ಲಿ ಹುಟ್ತಾರೆ? ಮನೆಯಲ್ಲಿ. ಮಹಾತ್ಮ ಗಾಂಧೀಜಿ ಮನೆಯಲ್ಲಿ ಕರೆಕ್ಟು. ಅವ್ರ ಮನೆ ಎಲ್ಲಿದೆ? ನನ್ನ ಮನೆ ಹತ್ರ. ನಿಮ್ಮ ಮನೆ ಎಲ್ಲಿದೆಯೋ ಅವ್ರ ಮನೆ ಹತ್ರ. ನಿಮ್ಮಿಬ್ರು ಮನೆ ಎಲ್ಲಿದೆಯೋ ಹತ್ರ ಹತ್ರ. ಹೆಂಗ್ರಿ ಹೇಳೋದು ಇವನಿಗೆ? ಕಿಟ್ಟಿ ಅದ್ ಬೇಡ. ಮಹಾತ್ಮ ಗಾಂಧೀಜಿ ನಮ್ಗೇನೋ ಕೊಡ್ಸಿದ್ದಾರೆ, ಕರೆಕ್ಟ್. ಏನ್ ಕೊಡ್ಸಿದ್ದಾರೆ? ಒಂದಿನ ರಜೆ. ಅದಲ್ವೋ ಮತ್ತೆ? ಈಗ ನಿಂಗೊಂದು ಕ್ಲೂ ಕೊಡ್ತೀನಿ. ಆಗಸ್ಟ್ 15. ಗೊತ್ತಾಯ್ತು ಗೊತ್ತಾಯ್ತು, ಹೇಳು. ಇನ್ನೊಂದಿನ ರಜೆ. ರಜೆ ಅಲ್ಲ, ಚಾಕ್ಲೇಟು. ಇವನಿಗೇನು ಗೊತ್ತಿಲ್ಲ, ನಂಗೆಲ್ಲ ಗೊತ್ತು. ಈಗ ಮಹಾತ್ಮ ಗಾಂಧಿ ತರ ನಾವು ಒಂದು ಸಾಧನೆ ಮಾಡಬೇಕು. ಓಕೆ, ಮಹಾತ್ಮ ಗಾಂಧೀಜಿ ಮಾಡಿರೋ ದೊಡ್ಡ ಅಚೀವ್ಮೆಂಟ್ ಯಾವುದು? 14 ವರ್ಷಕ್ಕೆ ಮದುವೆ ಆಗಿರೋದು. ಅದ್ ನಾವು ಮಾಡಕ್ಕಾಗಲ್ಲ, ನಾನ್ ಮಾಡ್ತೀನಿ. ಸರಿ ಮಾಡು, ಹುಡುಗಿ ಹುಡ್ಕೊಡು. ಹುಡುಗಿನ? ಎಷ್ಟು ವರ್ಷದ ಹುಡುಗಿ ಬೇಕು ನಿಂಗೆ? 12 ವರ್ಷದ್ದು. 12 ವರ್ಷದ ಹುಡುಗಿ ಇಲ್ಲಿ ಯಾರು ಇಲ್ಲ. ಇದಾರೆ? ಇಲ್ಲ. ಇದಾರಾ? ಇಲ್ಲ. ಹಾಗಾದ್ರೆ ಏನ್ ಮಾಡೋದು? 6 ವರ್ಷದ ಹೇಳಿದ್ರು ನಡೀತದೆ. ಕಿಟ್ಟಿ, ನೀನು ಕಂಡ್ರೆ ಇಬ್ರನ್ನು ಓಡಿಸ್ತಾರ ಅಷ್ಟೇ. ಕಿಟ್ಟಿ ಪ್ಲೀಸ್, ಈಗ ಅದೆಲ್ಲ ಬೇಡ. ಮಹಾತ್ಮ ಗಾಂಧೀಜಿ ಏನ್ ಸಂದೇಶ ಕೊಟ್ಟಿದ್ದಾರೆ ಅದಾದ್ರೂ ಹೇಳ್ತೀಯಾ? ಹೇಳ್ತೀನಿ, ಹೇಳು. ಮಹಾತ್ಮ ಗಾಂಧೀಜಿ ಏನ್ ಹೇಳಿದ್ದಾರೆ? ನದ್ಯ ತಾನನ್ನಾಡ್ಬಾರ್ದು. ಕರೆಕ್ಟ್. ಮಹಾತ್ಮ ಗಾಂಧೀಜಿ ಹೇಳಿರೋ ದೊಡ್ಡ ಸಂದೇಶಗಳಲ್ಲಿ ಒಂದು, ಮದ್ಯಪಾನ ಮಾಡಬಾರ್ದು, ಸೈಡಲ್ಲೂ ಕುಡಿಬೇಕು. ಲೇ ಲೇ ಲೇ, ಮದ್ಯಪಾನ ಅಂದ್ರೆ ಮದ್ಯದಲ್ಲಿ ಕುಡಿಯೋದು, ಸೈಡಲ್ಲಿ ಕುಡಿಯೋದು ಅಲ್ಲ. ಮತ್ತೆ ಈಗ ಮದ್ಯ ಅಂದ್ರೆ ಹೆಂಡ, ಸಾರಾಯಿ, ವಿಸ್ಕಿ ಇದೆಲ್ಲ ಕುಡಿಬಾರ್ದು. ಯಾಕೆ? ಇದು ಸ್ಲೋ ಪಾಯ್ಸನ್. ಅಂದ್ರೆ ಹೆಂಗೆ ಹೇಳೋದು? ಓಕೆ, ಅಂದ್ರೆ ಆ ಹೆಂಡ, ವಿಸ್ಕಿ, ಸಾರಾಯಿ ಎಲ್ಲ ಕುಡಿದ್ರೆ ಮನುಷ್ಯ ನಿಧಾನಕ್ಕೆ ಸಾಯ್ತಾನೆ. ಯಾರ್ಗ್ ಅರ್ಜೆಂಟ್ ಇದೆ ನಿಧಾನಕ್ಕೆ ಸಾಯೋಣ? ಹಂಗಲ್ಲೂ ಕಿಟ್ಟಿ, ಆರೋಗ್ಯ ಹಾಳಾಗುತ್ತೆ. ನಿಂಗೆ ಗೊತ್ತಿಲ್ಲ? ಏನ್ ಗೊತ್ತಿಲ್ಲ? ಹೆಂಡ ಕುಡಿದ್ರೆ ಮುದುಕರಾಗೋದೇ ಇಲ್ಲ. ಮುದುಕರಾಗೋದೇ ಇಲ್ವಾ? ಇಲ್ಲ. ಇದು ಯಾವ ಸೈಂಟಿಸ್ಟ್ ಹೇಳಿದ್ದು? ಎಲ್ಲ ಡಾಕ್ಟರ್ ಹೇಳ್ತಾರೆ. ಏನಂತ? ಹೆಂಡ ಕುಡಿದ್ರೆ ಮುದುಕರಾಗಲ್ವಾ ಅಂತ. ಹೌದು. ಅದ್ ಹೆಂಗೋ? ಅದಕ್ಕಿಂತ ಮೊದಲೇ ಸತ್ತೋಗ್ತಾರಲ್ಲ, ಅದಕ್ಕೆ. ಓಹೋ, ಸರಿ ಸರಿ. ಅದರಿಂದ ಆರೋಗ್ಯ ಹಾನಿ ಆಗುತ್ತೆ ಅನ್ನೋದನ್ನ ನೀನು ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಇದೀಯ. ಕರೆಕ್ಟ್ ಬಿಡು ಕಿಟಿ. ಇವಾಗ ಸಾಕಷ್ಟು ಸಂದೇಶಗಳನ್ನ ಕೊಡೋದು ಸರಿ. ಈಗ ಇವ್ರಿಗೆಲ್ಲ ನಂಗೆ ಅರ್ಜೆಂಟ್. ಏನ್ ಅರ್ಜೆಂಟು? ಆಮೇಲೆ ಓಕೆ ಓಕೆ. ಈಗ ನಿಂಗ್ ನಗ ಗೊತ್ತಾ? ಯಾರ್ ಮಗ? ಗಾಂಧೀಜಿ ನಗ. ಗಾಂಧೀಜಿ ಮಗ ಹರಿಲಾಲ್, ಮಣಿಲಾಲ್ ಅದೆಲ್ಲ. ಮತ್ತೆ ದಿನೇಶನ್. ದಿನೇಶನ್ನ ಅದ್ ಯಾರು ಹೇಳಿದ್ದು? ಟೆಕ್ಸ್ಟ್ ಬುಕ್ ನಲ್ಲಿದೆ. ಏನಂತ ಇದೆಯಪ್ಪ? ಮಹಾತ್ಮ ಗಾಂಧೀಜಿ ಈಸ್ ಓಕೆ. ಮಹಾತ್ಮ ಗಾಂಧೀಜಿ ಈಸ್ ದ ಫಾದರ್ ಆಫ್ ದಿನೇಶನ್. ಅದು ದಿನೇಶನ್ ಅಲ್ಲ. ಮತ್ತೆ ಫಾದರ್ ಆಫ್ ದಿ ನೇಷನ್. ದಿನೇಶನ್ ಹಂಗಲ್ಲಪ್ಪ. ಫಾದರ್ ಆಫ್ ದಿ ನೇಷನ್ ಅಂದ್ರೆ ಅವರು ಈ ದೇಶಕ್ಕೆ ತಂದೆ ಅಂತ. ದೇಶಕ್ಕೆಲ್ಲ ತಂದೆ ತಾನೆ? ಹೌದು. ಹಾಗಾದ್ರೆ ದಿನೇಶನ್ಗೂ ತಂದೆ ತಾನೆ. ಏನ್ ಲಾಜಿಕ್ ಅಪ್ಪ ನಿಂದು. ಓಕೆ ಕಿಟ್ಟಿ, ನಂಗೆ ಅರ್ಜೆಂಟ್. ಏನೋ ಗಟ್ಟಿ ಹೇಳು, ನಂಗೆ ಕೇಳ್ತಾ ಇಲ್ಲ. ಉಚ್ಚೆಗೆ ಹೋಗ್ಬೇಕು. ಹಂಗ ಕಿರ್ಚೋದು ನೀನೇ ತಾನೆ ಗಟ್ಟಿ ಹೇಳು ಅಂದಿದ್ದು. ನಿನ್ ಪ್ರಾಬ್ಲಮ್ ಏನಂತ ನಂಗೆ ಗೊತ್ತಿಲ್ವೇ? ಓಕೆ ಕಿಟ್ಟಿ, ಅಲ್ಲೆಲ್ಲಾದ್ರೂ ಬದಿಗೆ ಹೋಗು. ಅಲ್ಲಿ ನಂಗೆ ನಾಚಿಕೆ ಆಗುತ್ತೆ. ಮತ್ತೆ ಉಚ್ಚೆ ಮಾಡ್ತೀಯ ರಸ್ತೆಯಲ್ಲಿ? ರಸ್ತೆಯಲ್ಲೆಲ್ಲ ಗಲೀಜ್ ಮಾಡಬಾರ್ದು. ನಾಡ್ತೀನಿ. ರಸ್ತೆಯಲ್ಲಿ ಉಚ್ಚೆ ಮಾಡಬಾರ್ದು. ಯಾಕೆಂದ್ರೆ ಮೋದಿ ಏನ್ ಹೇಳಿದ್ದಾರೆ? ಸ್ವಚ್ಛ ಭಾರತ, ರಸ್ತೆನ ಸ್ವಚ್ಛವಾಗಿ ಇಟ್ಕೋಬೇಕು. ಅದ್ ಗಾಂಧೀಜಿ ಹೇಳಿದ್ದು. ಕರೆಕ್ಟ್. ಗಾಂಧೀಜಿ ಹೇಳಿದ್ದನ್ನೇ ಮೋದಿಜಿನೂ ಹೇಳಿದ್ದಾರೆ. ಕಾತಿ ನಾಡ್ತಾರ? ಹಂಗಲ್ವೋ. ಅವ್ರ ಕನಸನ್ನ ಸಾಕಾರ ಮಾಡಬೇಕು. ಅದಕ್ಕೆ ನಾವ್ ಎಲ್ಲಂದ್ರಲ್ಲಿ ಗಲೀಜ್ ಮಾಡಬಾರ್ದು. ನಾವು ಕೂಡ ಕೋಆಪರೇಟ್ ಮಾಡಬೇಕು. ರಸ್ತೆಯಲ್ಲೆಲ್ಲ ಗಲೀಜ್ ಮಾಡಬಾರ್ದು. ನಾಡ್ತೀನಿ. ರಸ್ತೆಯಲ್ಲಿ ಉಚ್ಚೆ ಮಾಡಿದ್ರೆ ಪೊಲೀಸ್ ಎತ್ತಾಕೊಂಡು ಹೋಗ್ತಾರೆ. ಹಿಡ್ಕೊಂಡು ಹೋಗ್ಲಿ. ಏನು ಉಚ್ಚೆ? ಕಿಟ್ಟಿ ಪ್ಲೀಸ್, ನೀವು ಒಳ್ಳೆ ಕಿಟ್ಟಿ. ಅದು ಆಮೇಲೆ ಕರ್ಕೊಂಡು ಹೋಗ್ತೀನಿ. ಇವಾಗ ಇವ್ರಿಗೆಲ್ಲ ಒಂದ್ಸರ್ತಿ ಥ್ಯಾಂಕ್ಸ್ ಹೇಳು. ಯಾಕಂದ್ರೆ ನಾವು ಒಳಗಡೆ ಹೋಗ್ಬೇಕು. ನೀನ್ ಎಲ್ಲಿರ್ತೀನಿ? ನೀನ್ ಇಲ್ಲೇ ಇದ್ರೆ ನನ್ ಯಾರು ಕೇಳ್ತಾರೆ? ಪ್ಲೀಸ್ ಹೇಳು. ಎಲ್ರಿಗೂ ಹೇಳ್ಬೇಕು. ಹೆಂಗೆ? ಎಲ್ರಿಗೂ ಧನ್ಯವಾದಗಳು. ಇಂಗ್ಲಿಷ್ ನಲ್ಲಿ ಹೇಳ್ತೀನಿ. ಅದ್ ಬೇರೆ ಯಾವ್ದೋ ಒಂದು ಭಾಷೆಯಲ್ಲಿ ಬೇಗ ಹೇಳು. ಹೆಂಗೆ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮೈ ಡಿಯರ್ ಲೇಡೀಸ್. ಓಕೆ, ಮೈ ಡಿಯರ್ ಲೇಡೀಸ್, ನಾಟ್ ಯುವರ್ ಡಿಯರ್, ಮೈ ಡಿಯರ್. Okay, Baba. Your dear ladies and ladies again, ladies and ladies. What about others? Not interested, you get out. ಹಂಗೆ ಹೇಳ್ಬಾರ್ದು, ಎಲ್ಲರಿಗೂ ಹೇಳ್ಬೇಕು. ಅದ್ ನೀನ್ ಹೇಳು. ನಾನು ಹೇಳ್ತೀನಿ. and gentlemen and children, thank you one and all. Very good, not good. ಈಗೇನಾಯ್ತು? ಚತ್ತಳೆ ತಟ್ರಲ್ಲೋ. ತಪ್ಪಾಯ್ತು. ಯಾಕೆ? ದೊಡ್ಡ ಬನ್ಸರೆಲ್ಲ ಬಂದಿರ್ತಾರೆ ಅಂತ ನಾನು ಮೊದಲೇ ಹೇಳಿದೆ ತಾನೆ? ಹೌದು ಹೇಳಿದೆ. ಮರ್ಯಾದೆಯಿಂದ ಹೇಳ್ಬೇಕು ತಾನೆ? ಓ ಹೌದಲ್ಲ. ಮರ್ಯಾದೆಯಿಂದ ಹೇಳು. ಹೇಳ್ತೀನಿ, ಹೇಳು. ಸರಿಯಾಗಿ ಹೇಳ್ಬೇಕು. ಹೇಳ್ತೀನಿ.
ಮರ್ಯಾದೆಯಿಂದ ಹೇಳ್ತೀನಿ, ಹೇಳು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಚಕ್ಕಳೆ ತಟ್ರಿ. ಕಿಟ್ಟಿ ಇದು ಯಾವ ಓಕೆ ಓಕೆ, ದಯವಿಟ್ಟು ಕ್ಷಮಿಸಿ. ಹಾಸ್ಯಕ್ಕಾಗಿ ಅಥವಾ ಸಂದೇಶ ನೀಡಲಿಕ್ಕಾಗಿ ಮಾತನಾಡೋ ಗೊಂಬೆ ಅಥವಾ ವೆಂಟ್ರಲಾಗಿಸಮ್ ಒಂದು ಉತ್ತಮ ಕಲೆ. ಗೊಂಬೆ ಮಾತಾಡುತ್ತೆ ಅನ್ನೋ ಸುಳ್ಳು. ಮತ್ಯಾರು ನಿನ್ ತಾತದಂದ್ರ? ಇಲ್ಲ ಇಲ್ಲ, ಧ್ವನಿಗಾರುಡಿ ಅಥವಾ ವೆಂಟ್ರಲಾಗಿಸಮ್ ಇದನ್ನ ನಾನೇ ಏನು ನಾನೇ ಓಕೆ, ನೀನೇ ಮಾತಾಡಿದ್ದು. ನಾನೇ ಮಾತಾಡಿದ್ದು. ಓಕೆ, ಸುಳ್ಳು ಹೇಳ್ತಾ ನಾನೇ ಓಕೆ ಅಪ್ಪ, ನಾನೇ ಮಾತಾಡಿದ್ದು. ಸರಿ ಬಿಡು, ಥ್ಯಾಂಕ್ ಯು. ಮಾತನಾಡುವ ಗೊಂಬೆ ಕಾರ್ಯಕ್ರಮದ ಮೂಲಕ ತಮ್ಮನ್ನು ರಂಜಿಸಿದ ಪ್ರಹ್ಲಾದ್ ಆಚಾರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವರು ಪರಮಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಇಂದಿನ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ತರಳಬಾಳು ಯೋಗೇಶ್ವರಿ ಪ್ರಶಸ್ತಿಗೆ ಭಾಜನರಾದ ಭರತ್ ಗೌಡ ಶಿರಸಿ, ಲಾಸ್ಯ ಮಧ್ಯಸ್ಥ ಕುಂದಾಪುರ ಇವರಿಂದ ಯೋಗಾಸನ ಪ್ರದರ್ಶನ.